ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಪದ್ದು, ನಾನು ನಿನ್ನ ಮದ್ವೆ ಆಗಿದ್ ಯಾಕೆ ಹೇಳು? ಕಾಳಿಕಾ ದೇವಿಗೆ ಬಲಿ ಕೊಡೋದಿಕ್ಕೆ. ಪದ್ದು, ನೀನ್ ಹೀಗೆ ಮಾತಾಡ್ತಿದ್ರೆ ನೀನ್ ಇಲ್ಲೇ ಬಲಿ ಹಾಕ್ಬಿಡ್ತೀನಿ. ಪದ್ದು, ನೀನ್ ನನ್ ಮುದ್ದು ರಾಜ ಅಲ್ವಾ? ನಾನ್ ನಿನ್ ಮುದ್ದು ರಾಣಿ ಅಲ್ವಾ? ಬಾರು ಮನೆಗೆ ಹೋಗೋಣ. ಇಲ್ಲ, ನಾನು ನಮ್ಮನೆಲ್ಲೇ ಇರ್ತೀನಿ. ನೀನ್ ನಿಮ್ಮನೆಲ್ಲೇ ಇದ್ದು ನಾನ್ ನಮ್ಮನೆಲ್ಲೇ ಇದ್ರೆ ಸಂಸಾರ ಹೇಗೋ ಮಾಡೋದು? ಬೇಕಾದ್ರೆ ಫೋನಲ್ಲಿ ಮಾತಾಡೋಣ. ಈ ಖುಷಿಗೋಸ್ಕರ ಮದ್ವೆ ಆಗ್ಬೇಕಾಗಿತ್ತ? ಇಲ್ಲ, ಇತ್ತೀಚೆಗೆ ಯಾಕೋ ನೀನ್ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ಅಳಿ ಅಂದ್ರೆ ಈ ನಿಮ್ಮ ಭಯಕ್ಕೆ ಕಾರಣ ಏನು ಅಂತ ನಮಗೆ ಅರ್ಥ ಆಗ್ತಿಲ್ಲ. ರೀ, ದೇವ್ರ ಪೂಜೆ ಮಾಡಿಕೊಂಡು ಹೆದರ್ ಬಿಟ್ಟಿರ್ಬೇಕು. ಅಳಿ ಅಂದ್ರೆ ನಿಮ್ಮ ಜೊತೆಗೆ ನಾವಿರ್ತೀವಲ್ಲ, ಬನ್ನಿ. ನೀವೆಲ್ಲ ಇರ್ತೀರಾ ಅಂತಾನೆ ನಾನ್ ಬರೋದಿಲ್ಲ ಅಂತಿರೋದು. ಮೊದಲು ಮದುವೆ ಅಂತ ಬಡ್ಬಿಟ್ಟಿದೆ. ಈಗ ಮದುವೆ ಆದ್ಮೇಲೆ ಭಯ ಪಡ್ತಾ ಇದ್ದೀಯಲ್ಲೋ. ಈಗ ಆಗ್ಲೇ ನಾಳೆ ಮಗು ಆಗಷ್ಟರಲ್ಲಿ ನಡಿಗೆ ಸತ್ಯ ಹೋಗ್ಬಿಡ್ತೀವಿ. ಹುಳಿನ ಸಿಂಹನ ಒಳ್ಳೆ ಅಲೆಗೆರೆ ಇದ್ದಾಗಿದ್ದಾಳಲ್ಲೋ. ನಂದಂತೆ ಹುಲಿ ಸಿಂಹ ಆಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಈ ಅರಗಿಣಿ ಸವಾಸ ನನಗೆ ಬೇಡ ಬೇಡ ಬೇಡ. ಯಾಕೋ ಹೊಡಿತದೆ ಪಾಂಡ್ರಂಗ? ಮತ್ತಿನ್ನೇನಲ್ಲೇ, ನನಗೆ ಮದುವೆ ಆಗಿಲ್ಲ, ಮುಂಚೆ ಆಗಿಲ್ಲ ಅಂತ ತಲೆ ಚಚ್ಕೊತಾ ಇದ್ದವನ್ನ ಮನೆ ಮಂದಿ ಎಲ್ಲ ಸೇರಿ ಒಂದು ದಾರಿಗೆ ಹಚ್ಚಿದ್ರೆ ಈಗ ಭಯ ಪಟ್ಕೊಂಡು ಕೂತಿದೀಯನೋ? ಈ ಹುಡುಗಿ ಇರ್ತಾರಲ್ಲ, ಎಷ್ಟು ಮಾಡ್ಬೇಕು ಅಂತ ಒಂದೆರಡು ಅಸ್ತ್ರ ಬಿಟ್ಟಿರ್ತಾರೆ. ಅದಕ್ಕೆ ಪ್ರತಿಯಾಗಿ ನೀನು ಪ್ರತಿ ಅಸ್ತ್ರಗಳನ್ನು ಬಿಡದ್ಬಿಟ್ಟು ಈ ತರ ಹೆದರ್ಕೊಂಡು ಕೂತಿದೀಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ವೇನಾ? ಏನು ಬೇಕಾದ್ರೆ ಅನ್ಕೊಳ, ಈ ದೇವ್ಯ ನಿನ್ನ ಮದುವೆ ಆಗಿ ತಪ್ಪಿಗೆ ಇವಳು ಇದೇ ಮನೇಲಿ ಇಟ್ಕೊಂಡು ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ. ಆದ್ರೆ ಯಾವ್ದೇ ಕಾರಣಕ್ಕೂ ನಾನು ಜಡಿಯಪ್ಪನ ಮನೆಗೆ ಹೋಗೋದಿಲ್ಲ. ಅದು ನೋಡಿ ಚೆಡ್ಡಿಯಪ್ಪನವರೇ, ಅಲ್ಲ ಜಡಿಯಪ್ಪ. ಆಯ್ತು ಜಡಿಯಪ್ಪನವ್ರೆ, ಅದು ಹುಡುಗ ಫಸ್ಟ್ ಟೈಮ್ ಮದುವೆ ಆಗ್ಬಿಟ್ಟಿದ್ದಾನೆ, ಅಭ್ಯಾಸ ಇಲ್ವಲ್ಲ, ಹಂಗಾಗಿ ಗಾಬರಿ ಬೀಳ್ತಾವನೆ. ನೀವೇನು ಯೋಚನೆ ಮಾಡಬೇಡಿ, ಇವತ್ತೊಂದು ದಿವಸ ಇಬ್ರು ನಮ್ಮನೇಲಿ ಇಕ್ಕೋತೀನಿ, ನಾಳೆ ನಿಮ್ಮ ಮನೆಗೆ ಕಳ್ಸ್ಕೊಡ್ತೀನಿ. ಒಂದು ಪಕ್ಷ ಬರ್ಲಿಲ್ಲ ಅಂದ್ರೆ ನೀವು ನಮ್ಮನೆ ಆಚೆನೆ ಕಾಯ್ತಾ ನಿಂತೀರಿ, ನಾನು ಕತ್ತಿಡ್ದು ಆಚೆ ತಳ್ತೀನಿ, ನೀವು ಹಗ್ಗ ಹಾಕೊಂಡು ದರದರ ಅಂತ ಹೇಳ್ಕೊಂಡು ಹೋಗ್ಬಿಡಿ. ಲೋಪದ್ದು, ಆ ದೇವಿಯ ನಿನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾಳೆ. ನೀನು ಅವ್ರ ಜೊತೆ ಹೋಗ್ಲಿಲ್ಲ ಅಂತಂದ್ರೆ ಅವಳು ಬೇರೆ ಗಂಡನ ಕಟ್ಕೊಂಡು ನಿನ್ ಟಾಟಾ ಹೇಳ್ಬಿಡ್ತಾಳ ಅಷ್ಟೇ. ಲೋಪದ್ದು, ಅಂತ ಸುಂದರವಾದ ಹುಡುಗಿ ಸಿಕ್ಕಿರೋದು ನಿನ್ ಪುಣ್ಯ ಕಣೋ. ಸುಮ್ನೆ ಅವಳಿಂದ ಹೋಗೋ. ಜಾಜಿಯವ್ರೆ, ನನಗೇನು ಗೊತ್ತಾಗ್ತಲ್ಲ, ನೀವೇನಾದ್ರು ಒಂದು ಹೇಳಿ. ಪದ್ದು, ಡೂ ಒನ್ ಥಿಂಗ್. ಸಾಕು ಸುಮ್ನಿಲ್ಲಮ್ಮ. ಫಸ್ಟ್ ನನ್ನ ಮಗ ಹೇಗೆ ಹೇಳ್ತಾನೋ ಹಾಗೆ ಕೇಳು. ಪಾಂಡ್ರಂಗ ಏನೋ ಮಾಡ್ಲಿ? ಅದು ರಜಾ ಮೆಟ್ಲ ಕೆಳಗಡೆ ಜೋಡಿ ಚಾಪೆ ಹಾಕ್ತೀನಿ, ಬಂದ್ ನನ್ನ ಪಕ್ಕ ಮಾಡ್ಕೊಂಡ್ಬಿಡು. ಸರಿ. ತೆಗೆದು ಮಕ್ ಮಾಡ್ಬಿಡ್ತೀನಿ. ನನ್ನ ಬದುಕು ನಂಗೆ ನಿನ್ನ ಬದುಕು ಆಗ್ಬೇಕನೋ. ಅಪರೂಪ ಒಳ್ಳೆ ಹೆಂಡತಿ ಸಿಕ್ಕಿದಾಳ ನೋಡ, ನಾನು ನಿನಗೆ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ ಕಣೋ. ಅಷ್ಟರಲ್ಲಿ ಈ ಮನೆ ಬಿಟ್ಟು ತೊಲಗಬೇಕು, ಇಲ್ಲ ಅಂದ್ರೆ ನಾನೇ ಮುಂದೆ ನಿಂತಿದ್ದು ನಿನ್ನ ಬಲಿ ಹಾಕ್ಬಿಡ್ತೀನಿ. ಒಟ್ಟಿನಲ್ಲಿ ನಾನು ಬಲಿಯಾಗದ್ನೇ ಎಲ್ಲ ಕಾಯ್ತಾ ಇದ್ದೀರಾ? ಸರಿ, ಹೋಗ್ತೀನಿ ಕೂಡ. ಗುಡ್ ಗರ್ಲ್. ರೇ ಚೆಡಿಯಪ್ಪ, ಬನ್ರಿ ಇಲ್ಲಿ. ಪಾಂಡುರಂಗ ಅವ್ರೆ, ನಾನು ಚೆಡ್ಡಿಯಪ್ಪ ಅಲ್ಲ ಜಡಿಯಪ್ಪ. ಯಾವ್ದೊಂದು ಅಪ್ಪ, ನೀವು ಸ್ವಲ್ಪ ತೆಪ್ಪಗಿರಪ್ಪ. ನಮ್ಮ ಹುಡುಗ ಅಪರೂಪ ಬರೋದಕ್ಕೆ ಮನ್ಸು ಮಾಡ್ಬಿಟ್ಟನೆ, ಬೇಗ ಹೇಳ್ಕೊಂಡು ಹೋಗ್ಬಿಡಿ, ಇಲ್ಲಾಂದ್ರೆ ನಮ್ಗೆ ಎಕ್ಕ ಚಿಕ್ಕಿ ತೊಂದರೆ ಆಗ್ಬಿಡುತ್ತೆ. ಹೊಳಿ ಅಂದ್ರೆ ಏನ್ ನೋಡ್ತಾ ಇದ್ರ, ತಳ್ಳಿಪ್ಪ. ಹೊಳಿ ಅಂದ್ರೆ ಮನೆಯಲ್ಲಿದ್ದು ಒಬ್ಬ ದಂಡ ಪಿಂಡನ್ ಸಾಗ ಹಾಕಿದ್ದಾಯ್ತು. ಇದೇನಿದು 2ನೇ ಸಲ ಆರತಿ ಮಾಡ್ತಿದ್ರಲ್ಲ? ಈ ಸಲವಾದ್ರೂ ನೀನ್ ದುಡ್ಡು ಹಾಕ್ತೇನೋ ಅಂತ. ಮನೆ ಅಳಿಯಂಗೆ 10ನೇ ದಕ್ಷಿಣ ಹಾಕ್ಬೇಕು, ಅದು 200 ರೂಪಾಯಿ. ಇರ್ಲಿ, ನೀನು ಹೆದರ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲಪ್ಪ. ಇನ್ನು ಮುಂದೆ ಹಾಗಾಗದೆ ಇರ್ಲಿ ಅಂತ ನಾನ್ ನಿಂಗೆ ಆರತಿ ಮಾಡಿದ್ದು. ನೀನೇನು ಹೆದರ್ಕೋಬೇಡ, ಎಷ್ಟೇ ಆಗ್ಲಿ ನಮ್ದು ಪಾಳೆಗಾರ ವಂಶ. ನೀನ್ ಧೈರ್ಯವಾಗಿರು. ನೋಡಪ್ಪದ್ದು, ನಿನ್ನಂತ ಅಳಿಯ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನನ್ನ ಮಗಳು ತುಂಬಾ ಒಳ್ಳೆಯವಳು, ನೀನು ಹಾಗೆ ಒಳ್ಳೆಯವನ್ ತರ ಇದ್ದು ಬಿಡು. ಅವಳಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ, ಅದರಲ್ಲೂ ವಿಶೇಷವಾಗಿ ಕಾಳಿಕಾ ಮಾತನ್ನ ಹೆಚ್ಚಾಗಿ ನಂಬ್ತಾಳೆ. ಅವಳು ಮಾತು ಕೇಳ್ಕೊಂಡ್ರೆ ಎಲ್ಲಾ ಕೆಲಸನೂ ಸಲೀಸಾಗೋಗುತ್ತೆ. ಆಸೆ ಆಗ್ತಿದ್ಯಾ? ನಿನ್ ಕೆನ್ನೆ ಅಯ್ಯಂಗಾರ್ ಬೇಕ್ರಿ ಬಂದಿನ ಸಾಫ್ಟ್ ಆಗಿದೆ. ಎಲ್ಲ ನಿನಗೋಸ್ಕರ. ಆದ್ರೆ ಯಾವಾಗ? ನನ್ನ ಆಸೆ ನೆರವೇರದ್ಮೇಲೆ. ದೇವ್ಯಾನಿ, ರಾತ್ರಿ ನಾನು ಇಲ್ಲಿ ಮಲಗಿದಾಗ ನೀನ್ ನನ್ಗೇನು ಮಾಡೋದಿಲ್ಲ ತಾನೇ? ಇದೇ ಪ್ರಶ್ನೆನ ನಿನಗೆ ಕುಂತಿದ್ದೆ. ನೋಡು ದೇವ್ಯಾನಿ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ 2 ದೇಹ 1 ಪ್ರಾಣ ತರ ಇರ್ಬೇಕು. ನಾನು ಅದನ್ನೇ ತೆಗಿಬೇಕು ಅಂತಿದ್ದೀನಿ. ಏನ್ ಹೇಳ್ತಿದ್ಯಾ? ಯಾಕೋ ಹೆದರ್ಕೋತಿದ್ಯಾ? ನೀನು ಒಳ್ಳೆವಳು ತಾನೇ?
ನನ್ನ ಪೈಕಿ ನಾನೇ ತುಂಬಾ ಒಳ್ಳೆವಳು, ನನ್ನಷ್ಟು ಒಳ್ಳೆವಳು ಯಾರು ಇಲ್ಲ ಅಂತ ಎಲ್ರೂ ಮಾತಾಡ್ಕೋತಾರೆ. ಲೇ ದೇವ್ಯಾನಿ, ಆ ಮಂತ್ರವಾದಿ ಕಂಡ್ರೆ ನನಗೆ ಸಿಕ್ಕಾಬಿಟ್ಟೆ ಭಯ ಆಗುತ್ತೆ ಕಣೆ. ಅಯ್ಯೋ, ಆ ಮಂತ್ರವಾದಿ ಕುರಿನ ಬಲಿ ಕೊಡ್ಬೇಕು ಅಂತ ಮಾತಾಡ್ಕೋತಿದ್ರು. ಅದನ್ನ ನೋಡಿ ನೀನ್ ಹೆದರ್ಕೊಂಡ್ರೆ ಏನ್ ಮಾಡೋದಕ್ಕಾಗತ್ತೆ? ನೀನೇ ಹೇಳು, ನಾನು ಅವನಿರೋ ಜಾಗಕ್ಕೆ ಬರೋದಿಲ್ಲ. ಸರಿ ಬಿಡು, ನಾನೇ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತೀನಿ. ದೇವ್ಯಾನಿ, ಇವಾಗ ನಾನೇನ್ ಮಾಡ್ಲಿ? ನೀನು ಪೂಜೆ ಮಾಡು, ನನಗ್ ಒಳ್ಳೇದಾಗ್ಲಿ, ಈ ಮನೆಗ್ ಒಳ್ಳೇದಾಗ್ಲಿ, ನಮಗ್ ಮುದ್ದಾದ ಮಕ್ಳು ಸಿಗ್ಲಿ ಅಂತ ಪ್ರಾರ್ಥನೆ ಮಾಡು. ನೋಡು, 14 ದಿನ ಈ ವ್ರತ ಮಾಡ್ಬೇಕು, ಆಮೇಲೆ ನಾನು ನೀನು ಒಂದಾಗದು. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ಪೂಜೆ ಮಾಡುವೆ? ದೇವ್ಯಾನಿ, 14 ದಿವಸ ಕಾಯ್ಬೇಕಾ? ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತ ಹೇಳ್ತಾರೆ. ಮದ್ವೆ ಆಗೋದಕ್ಕೆ ಇಷ್ಟು ವರ್ಷನೇ ಕಾದಿದ್ಯಂತೆ, 14 ದಿವಸ ಕಾಯೋದು ಹೆಚ್ಚ? ನೋಡು, ನಾನು ಯಾವತ್ತಿದ್ರು ನಿನ್ನವಳೆ. ಇವಾಗ ಕಣ್ಣು ಮುಚ್ಕೊಂಡು ಪೂಜೆ ಮಾಡು. ಪದ್ದು, ಯಾಕೆ ಹೆದರ್ಕೋತಿದ್ಯಾ? ಏನು ಆಗಲ್ಲ, ಧೈರ್ಯವಾಗಿರೋ, ನಾನು ನಿನ್ ಜೊತೆ ಇದೀನಲ್ಲ. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ನನ್ನ ಯಾಕೆ ಕರ್ಕೊಂಡ್ ಬಂದಿದ್ರಾ? ಪದ್ದು, ಹೆದರ್ಕೋಬೇಡ. ನಿನ್ ಆಯಸ್ ಜಾಸ್ತಿ ಆಗ್ಲಿ, ನಿನಗ್ ಒಳ್ಳೇದಾಗ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿರೋದು. ಹೌದು, ಆಯಸ್ ಜಾಸ್ತಿ ಆಗ್ಬೇಕು, ಸೌಂದರ್ಯ ಜಾಸ್ತಿ ಆಗ್ಬೇಕು, ನನ್ನ ಇಷ್ಟಾರ್ಥ ನೆರವೇರ್ಬೇಕು. ದೇವ್ಯಾನಿ, ನಾನು ನಿನ್ನ ನಿಜವಾಗ್ಲೂ ನಂಬೋದು ತಾನೆ? ಖಂಡಿತವಾಗ್ಲೂ ನಂಬೋದು. ನಾನು ಏನಕ್ಕೆ ಹೇಳೋ, ನೀನ್ ಇಷ್ಟಪಟ್ಟು ಮದ್ವೆ ಆಗಿದ್ದು. ನನಗೆ ಜೀವನದಲ್ಲಿ ಯಾರು ನಗ್ಸಿರ್ಲಿಲ್ಲ, ನೀನೇ ನನಗ್ ನಗ್ಸಿದ್ದು. ನೋಡು, ಇವಾಗ ಕಣ್ಮುಚ್ಚು. ಈ ಮಂತ್ರವಾದಿಗಳ ಮುಂದೆ ಕಣ್ಣು ಮುಚ್ಚಿದ್ರೆ ನನ್ನ ಪರ್ಮನೆಂಟ್ ಆಗಿ ಕಣ್ಣು ಮುಚ್ಚಿಸ್ಬಿಡ್ತಾರಷ್ಟೇ. ಮೈಯನ್ ಬೀಳ್ತಾ ನೋಡು, 3 ದಿನ ನಿದ್ದೆ ಬರೋದಿಲ್ಲ. ಮಕ್ಳ ತರ ಹಠ ಮಾಡಿದ್ರೆ ಸರಿ ಇರೋದಿಲ್ಲ. ನಾವ್ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕೋ ಬೇಡವೋ? ಮತ್ ಕಣ್ಮುಚ್ಚು. ನೀವು ಆಯಸ್ಸು ಜಾಸ್ತಿ ಆಗ್ಬೇಕು, ಸೌಂದರ್ಯ ಜಾಸ್ತಿ ಆಗ್ಬೇಕು, ಶಕ್ತಿ ಜಾಸ್ತಿ ಆಗ್ಬೇಕು. ಹಾಗಂತ ನನ್ನನ್ನೇ ಹಿಡಿಯದ? ಕಾಳಿಕಾ ದೇವಿ ಮೇಲೆ ಆಣೆ ಮಾಡಿ ಹೇಳಲೇಬೇಕು. ದೇವಿಯಾನಿ, ಎಂತ ಕೆಲಸ ಮಾಡ? ನನ್ನ ಇಷ್ಟ ದೇವತೆ ಆದ ಕಾಳಿ ದೇವಿ ಮೇಲೆ ಆಣೆ ಇಟ್ಟ ಮೇಲೆ ನಾನು ನಿಜ ಹೇಳಲೇಬೇಕಾಗತ್ತೆ. ಅಯ್ಯೋ, ಏನದು ಸತ್ಯ? ಮದುವೆ ಆದ ದಂಪತಿಗಳನ್ನ ನಿಷೇಕ ಶಾಸ್ತ್ರಕ್ಕೆ ಮೊದಲು ಬಲಿ ಕೊಡ್ಬೇಕು ಅಂತ ಕಾಯ್ತಾ ಇದ್ದೆ. ಅದು ಇವತ್ತು ನೆರವೇರ್ತಾ ಇದೆ. ಅದಕ್ಕೆ ತಾನೇ ನನ್ ಪದನ್ ಕರ್ಕೊಂಡ್ ಬಂದಿರೋದು. ಬರೀ ಪದ್ದು ಅಲ್ಲ, ದಂಪತಿಗಳ ಸಮೇತ ಬಲಿಯಾಗ್ಬೇಕು. ನನ್ನನ್ನು ಬಲಿ ಕೊಡ್ತೀಯಾ? ಹೌದು, ನಿಮ್ಮಿಬ್ಬರನ್ನು ಒಟ್ಟಿಗೆ ಬಲಿ ಕೊಡ್ತೀನಿ. ಆಗ ನನ್ನ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ನಾನು ಅಮರನಾಗ್ತೀನಿ. ಪದನ್ ಬಲಿ ಕೊಟ್ರೆ ನನ್ನ ಆಯಸ್ ಜಾಸ್ತಿ ಆಗತ್ತೆ ಅಂದಿದ್ದೆ, ಅದೆಲ್ಲ ಸುಳ್ಳ? ಹೌದು, ಸುಳ್ಳು. ನಿಮ್ಮಿಬ್ಬರನ್ನು ಬಲಿ ಕೊಟ್ರೆ ನನ್ನ ಆಯಸ್ಸು ಜಾಸ್ತಿ ಆಗುತ್ತೆ, ನನ್ನ ಶಕ್ತಿ ಬಲವಾಗುತ್ತೆ, ನಾನು ಇಡೀ ಪ್ರಪಂಚವನ್ನೇ ಜಯಿಸಬಲ್ಲೆ. ದೇಹ ಸಂಪರ್ಕ ಇಲ್ಲದೆ ಇರೋ ಪಾಳ್ಯಗಾರ ವಂಶದ ಜೋಡಿಗಳನ್ನ ಬಲಿ ಕೊಟ್ರೆ ನನ್ನ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ನನ್ನ ಗುರುಗಳು ಹೇಳಿದ್ರು. ಆ ಕಾರ್ಯ ಈಗ ಸಿದ್ಧಿಯಾಗ್ತಾ ಇದೆ. ನನ್ನ ತಾಯಿ ಈಗ ಕರುಣೆ ತೋರಿಸ್ತಾ ಇದ್ದಾಳೆ. ನಾನು ಇದನ್ನ ಒಪ್ಪಲ್ಲ. ನಾನು ಇಲ್ಲಿ ಒಪ್ಪಲ್ಲ. ಮಂತ್ರವಾದಿಗಳೇ, ದಯವಿಟ್ಟು ನಮ್ಮನ್ನ ಬಲಿ ಕೊಡಬೇಡಿ. ನಾವಿನ್ನು ಬಾಳಿ ಬದುಕಬೇಕಾದ ಜೀವಗಳು. ರಾಮ, ಭೀಮ, ಇವರಿಬ್ಬರು ಹುಷಾರಾಗಿ ನೋಡ್ಕೊಳ್ಳಿ. ಬಲಿ ಕೊಡಕ್ಕೆ ಇನ್ನ 3 ದಿನ ಇದೆ. ಅಮಾವಾಸ್ಯೆ ಬರ್ತಿದಂಗೆ ಇವರಿಬ್ಬರು ಕತ್ತು ಕಾಚಕ್ ಕಾಣಿಸ್ಬಿಟ್ರೆ ನಮ್ಮ ಕಾರ್ಯ ಎಲ್ಲ ಸಿಗ್ತೀಯಾ? ಜಾಜಿಯವ್ರೆ, ನೀವೇ ನನಗೆ ಪ್ರಾಣ ರಕ್ಷಣೆ ಕೊಡ್ಬೇಕು. ನೀನ್ ಮತ್ತೆ ವಾಪಸ್ ಬಂದೇನ? ಏನಾಯ್ತಾ? ಬೇಡ ಬೇಡ ಅಂದ್ರೆ ನಾ ಮನೆ ಕಳಿಸಿಲ್ಲ. ನನಗೆ ಎಂತ ಮೋಸ ಆಗ್ತದೆ ಗೊತ್ತಾ? ಅದು ಏನಾಗಿದೆ ಅಂತ ಕರೆಕ್ಟ್ ಆಗಿ ಹೇಳ. ಆ ಮಂತ್ರವಾದಿ ನನ್ನ ಹೆಂಡತಿನ ಇಬ್ರು ಬಲಿ ಕೊಡ್ಬೇಕು ಅಂತಿದ್ದಾನೆ. ಆವಾಗ ಬಂದೆ, ನನ್ನನ್ನು ಬಲಿ ಕೊಡ್ತಾರೆ ಅಂತ ನಾವು ನಂಬಿದ್ವಿ. ಈಗ ಬಂದಿದ್ಯಾ ಇಬ್ರು ಬಲಿ ಕೊಡ್ತಾರೆ ಅಂತ ಹೇಳ್ತಾ ಇದೆಯಲ್ಲ, ನಾವ್ ಇದನ್ನೆಲ್ಲ ನಂಬೇಕೆಲ್ಲ. ಆ ದೇವಿಯಲ್ಲಿ ನನ್ನ ಮದುವೆ ಆಗಿದ್ದೆ ಬಲಿ ಕೊಡ್ಬೇಕು ಅಂತ. ಆದ್ರೆ ಆ ಮಂತ್ರವಾದಿ ಅವಳಿಗೆ ತಿರುಮಂತ್ರ ಹಾಕಿ ನಮ್ಮಿಬ್ರು ಬಲಿ ಕೊಡೋದಿಕ್ಕೆ ತಯಾರಾಗಿದ್ದಾನೆ. ಪಾಂಡ್ರಗೌರೆ ಬನ್ರಿ ಚಡಿಯಪ್ಪ. ಅಯ್ಯೋ, ನನ್ನ ಹೆಸರು ಚಡ್ಡಿಯಪ್ಪ ಅಲ್ಲ, ಗಡಿಯಪ್ಪ. ಯಾವ್ದಪ್ಪ ನೀನ್ ಹೇಳಪ್ಪ. ಪಾಂಡ್ರಂಗವ್ರೆ, ನನ್ನ ಮಗಳು ದೇವಿಯಾನಿನ ಆ ಮಂತ್ರವಾದಿ ದುರ್ಗಯ್ಯ ಬಂಧನದಲ್ಲಿ ಇಟ್ಕೊಂಡಿದ್ದಾನೆ. ನನ್ನ ಮಗಳ ಪ್ರಾಣ ಈಗ ಅಪಾಯದಲ್ಲಿದೆ. ನಾವು ಮೋಸ ಹೋಗ್ಬಿಟ್ವಿ. ನೀವು ಮೋಸ ಹೋದ ಹಾಳಾಗೋಗ್ಲಿದೆ. ಮೈಕೈ ತುಂಬ್ಕೊಂಡು ಬೆಳೆದಿರೋ ನಮ್ಮ ಹುಡುಗನ ಅನ್ಯಾಯ ಬಲಿ ಕೊಡ್ಬೇಕು ಅಂತ ಹೊಟ್ಬಿಟ್ಟಿದ್ರಲ್ಲ. ಕೋಪ ಮಾಡ್ಕೋಬೇಡ ಪಾಂಡುರಂಗ, ಈ ವಿಚಾರ ನಮಗೂ ಗೊತ್ತಿರ್ಲಿಲ್ಲ. ನಮ್ಮ ಮಗಳು ದೇವಯಾನಿ
ಕಾಳಿಕಾ ಮಾತೆ ಪೂಜೆ ಮಾಡ್ತಾಳೆ ಅಂತ ತಿಳ್ಕೊಂಡಿದೀವಿ. ಆದ್ರೆ ಈಗ ಅವಳೇ ಬಲಿಯಾಗುವ ಪರಿಸ್ಥಿತಿ ಎದುರಾಗಿದೆ. ಎಷ್ಟೇ ಆಗ್ಲಿ ನೀವು ಗಂಡು ಕಲಿ ವಂಶದವ್ರು, ನೀವೇ ನನ್ನ ಮಗಳನ್ನ ಕಾಪಾಡ್ಬೇಕು. ಹೆಂಗ್ರಿ ಕಾಪಾಡ್ಲಿ ಮೊದ್ಲೇ? ನೀವು ಮಾಡೋದು ಒಂದೊಂದೇನ್ರಿ, ಹೋಗ್ರಿ ಅಲ್ಲಿ ಇಲ್ಲಿ ಹೋಗಿ ಭಾಷಣ ಬಿಡ್ತಾ ಇರ್ತೀರಾ. ಆ ಮಂತ್ರವಾದಿ ದುರ್ಗೈ ಮುಂದೆ ನಿಂತ್ಕೊಂಡು ಭಾಷಣ ಬಿಗಿದು ಬಲಿ ಕೊಡೋದನ್ನ ತಪ್ಸಿ. ಅಷ್ಟಕ್ಕೆ ಆ ಮಂತ್ರವಾದಿ ಜಗ್ಗಲ್ಲ ಅನ್ಸುತ್ತೆ. ಮಹಿಳಾ ಸಂಘದವ್ರು ಏನಾದ್ರು ಭಾಷಣ ಮಾಡೋದಕ್ಕೆ ಆ ಮಂತ್ರವಾದಿ ಮುಂದೆ ಹೋದ್ರೆ ಎಲ್ಲರ ತಲೆನೂ ಚಕ 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 ಅಂತ ಎಗರಿಸ್ಬಿಡ್ತಾನೆ. ಅವನಿಗೆ ಬಲಿ ಕೊಡಕ್ ಬೇಕಾಗಿರೋದೆ ಮದುವೆ ಆಗಿ ಹನಿಮೂನ್ ಆಗದ ದಂಪತಿಗಳು. ಅಂದ್ರೆ ಮಕ್ಕಳು ಬಲಿಯಾಗದ್ರೆ ನಮ್ಮ ಜಾತಿ ಚಂಬಲ್ಸಿಂಗಿ ಅವರು. ಅವ್ರ ಜೊತೆಗೆ ನೀನು ಬಲಿ ಆಗ್ಬಿಡ್ತೀಯ ಕಣ. ನಮ್ಮ ಜೋಡಿ ಮಿಸ್ ಆಯ್ತು ಅಂದ್ರೆ ಅವ್ನ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಇರೋದೇ ನೀವಿಬ್ರು. ಪಡ್ಕೊತೀನಿ ಯಾವ್ಯಾವ ಟೈಮಲ್ಲಿ ಏನೇನು ಆಗ್ಬೇಕು ಅದೆಲ್ಲ ಆಗ್ಬಿಡ್ಬೇಕು ಅಂತ. ಇವತ್ತು ನಾಳೆ ನಾಡಿದ್ದು ಅಂತ ಹಂಗೆ ಬೆಲೆ ಸಿಕ್ಬಿಟ್ರಿ ನೋಡ್ರಿ ಎಂತ ಪರಿಸ್ಥಿತಿ ಬಂತು. ನಾನು ಈಗಲೇ ದುರ್ಗಯಿಂದ ಫೋನ್ ಮಾಡಿ ಹೇಳ್ತೀನಿ, ಜಾಜಿಗೆ ಮದುವೆ ಆಗಿದೆ, ಹನಿಮೂನ್ ಆಗಿಲ್ಲ. ಪ್ಲೀಸ್ ಹಾಗ್ ಮಾತ್ರ ಮಾಡ್ಬಿಡಿ. ಆಮೇಲೆ ನಿಮ್ ಲೆಕ್ಕಿಗೆ 1 ಮಗ್ ವಾಟರ್ ಹಾಕಿ ನಮಸ್ಕಾರ ಮಾಡಿದ್ರಿ. ಮೊದಲು ಈ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ಬೇಕು ಅದನ್ನ ಹೇಳಿ. ಲೇ ಪತಪ್ಪ, ನೀನ್ ಹೆಂಗಾರ ಮಾಡಿ ಇತ್ಲ ಬಾಗ್ಲಿಂದ ತಪ್ಸ್ಕೊಂಡು ಹೋಗ್ರ. ಆ ದುರ್ಗಯ್ಯ ಬಂದಾಗ ನಾನು ಏನಾರ ಒಂದು ಹೇಳಿ ಕಳಿಸ್ತೇನೆ. ಪಾಂಡುರಂಗ, ನನ್ನ ದೇವಿಯನ್ನ ಉಳಿಸೋದಿಕ್ಕೋಸ್ಕರ ನೀವಿಬ್ರು ಬಲಿಯಾಗಕ್ಕೆ ರೆಡಿ ಆಗಿದ್ದೀರಲ್ಲ, ಯೋಚನೆ ಮಾಡಬೇಡ ಕಣೋ. ಈ ಋಣನ ನಾನು ಮುಂದಿನ ಜನ್ಮದಲ್ಲಿ ನಿನ್ನ ಮಗಳಾಗಿ ಹುಟ್ಟಿ ತೀರಿಸ್ತೀನೋ. ತಪ್ಪಿ ನೀನ್ ಏನಾದ್ರೂ ನನ್ನ ಮಗಳಾಗ್ಬಿಟ್ಬಿಟ್ರೆ ನೀನ್ ಗಂಡು ಎಲ್ಲಿಂದ ಒಂದ್ಸಪ್ಪ. ಪತಪ್ಪ, ನೀನು ಗಂಡಾಗುಟ್ಟೋದು ಬೇಡ, ಹೆಣ್ಣಾಗುಟ್ಟೋದು ಬೇಡ, ನಾಯಿನೂ ನೀರಿನ ಆಗ್ಬಿಟ್ವಿ ಅಂತೆ. ಮೊದಲಿನಿಂದ ತಪ್ಕೊಳ್ಳೆ. ಇಲ್ಲ ರೀ, ನಮ್ಮ ಪಾಲಿ ಗುಡ್ಡು. ಎಲ್ಲಿ ಆ ಪದ್ದು? ದುರ್ಗಣ್ಣ ಅವನು ಮನೆಯಲ್ಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀಯಾ? ಅವ್ನು ಈಗಲೇ ತಂದಂಗೆ ಒಪ್ಪಿಸ್ಬೇಕು, ಇಲ್ಲ ಅಂದ್ರೆ ನೀವೆಲ್ಲರೂ ಸಾಯ್ಬೇಕಾಗುತ್ತೆ. ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲಪ್ಪ. ಯಾರಾದ್ರೂ ಅಳ್ಳಾಡಿದ್ರೆ ನಿಮ್ ಕತೆ ಅಷ್ಟೇ. ದುರ್ಗಪ್ಪ, ಏನು ಮಾಡ್ಬಿಟ್ಟಿಯ ನೀನು? ಏನ್ ಮಾಡ್ತೀನ? ಓಂಕಾಳಿ ಮಹಾಂಕಾಳಿ ಮಂಕುಬೂದಿಯ ಹೋಗ್ರು ಮನೆ ಎಲ್ಲ ಹುಡುಕಿ ಅವನೆಲ್ಲಿದ್ರು ಬಿಡ್ಬೇಡಿ. ಅವ್ನ್ ತಗೊಂಡೋಗಿ ಅವ್ನ್ ಬಿಸಿ ರಕ್ತನ ದೇವಿ ಗರ್ಭಿಸಿದ್ರೆ ನಮ್ ಕಾರ್ಯಗಳೆಲ್ಲ ಸಕ್ಸಸ್. ಆ ಪದ್ದು ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರೆಲ್ಲೂ ಕಾಣ್ತಾ ಇಲ್ವಾ? ಇಲ್ಲ. ನಡೀರಿ ಹಾಗಾದ್ರೆ ಬೇರೆ ಕಡೆ ಹುಡ್ಕೋಣ. ಏನಾಗಿದೆ ಇವ್ರಿಗೆಲ್ಲ? ಎಲ್ಲ ಮಂತ್ರವಾದಿ ಅವನು ಯಾವ್ದೋ ಕಾಲ ಆಯ್ತು. ಲೇ ಪದ್ದಪ್ಪ, ನಿನ್ನ ತಗೊಂಡೋಗ ಅವ್ನಿಗೆ ಒಪ್ಪಿಸ್ಲಿಲ್ಲ ಅಂದ್ರೆ ನಮ್ನೆಲ್ಲರನ್ನು ಹೋಲ್ಸಲಕ್ ಒಂದಾಕ್ಬಿಡ್ತಾನಂತ. ಅಂತ ಕುನ್ನಿಗಳಿಗೆ ನೀನು ಹೆದರ್ಕೋತೀಯೇನೋ? ನೀನು ಯಾರು? ಅಲ್ಲ, ನಾನ್ ಯಾರು ಅಂತ ನೀವ್ ಹೇಳ್ಬೇಕು. ಗಂಡುಗಲಿ ವಂಶದ ಕಂಟಕರಿಗೆ ತುಂಡು, ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಕಟ್ಟನ್ನ ತಗೋ, ಅವನ ಜೊತೆ ಹೋಲಾಡು. ಚೆನ್ನಾಗಿ ಹೇಳಿದ್ರಿ. ಅಲ್ಲ ಮಾತ್ರ ಶ್ರೀರಂಗಮ್ಮ, ಆ ತುಕ್ಕಿಡಿದ್ರೆ ಖಡ್ಗ ತಗೊಂಡು ಎಡಗೈ ಮುರ್ಕೊಂಡು ಏನು ಅಂತ ಹೋರಾಡ್ಲಿ. ತಾನೇ ಹಿಡಿಸು, ಅವನ ತಲೆ ಉರುಳಿಸು. ನಿಮ್ ಎಡ್ಗೆ ಬೇರೆ ಸರಿ ಇಲ್ಲ, ಸಹಾಯಕ್ ನಾನು ಬರಲ್ಲ. ಕತ್ತಿ ಹಿಡಿಯೋದು ಬಲಗೈಯಿಂದ, ಎಡಗೈಯಿಂದ ಅಲ್ಲ. ಗುರಾಣಿ ಹಿಡಿಯೋದಕ್ಕೆ ಇನ್ನೊಂದು ಕೈ ಬೇಕಲ್ಲ, ಅದಕ್ಕಾದ್ರೂ ಬರಲ್ಲ. ಚಪ್ಪು ಇಲ್ಲಿಂದ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಬ್ಯಾಂಡೇಜ್ ಬಿಟ್ಬಿಟ್ಟು ಎಡಗೈನಲ್ಲೇ ಹೊರಬಿಡ್ತೀನಿ. ಏನಾರು ಮಾಡ್ಕೊಂಡು ಹಾಳಾಗೋಗಿ. ಜೈ ಸುಂಡೇಶ್ವರ ಬಂದಪ್ಪ. ಏನಾಯ್ತು? ಆ ಮಂತ್ರವಾದಿ ದುರ್ಗಯ್ಯ ನಿನ್ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಕತ್ತಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಮಲಗಿದ ಮೃತ್ಯು ದಿವಸನ ಬರ್ತಿರ್ಸೋದಕ್ಕೆ ಬರ್ತಾ ಇದ್ದಾನೆ. ಅವನ ಚಿತೆಗೆ ಅವನೇ ಬೆಂಕಿ ಇಟ್ಕೊತಾ ಇದ್ದಾನೆ. ಬರ್ಲಿ, ನೀನೇನು ಯೋಚನೆ ಮಾಡ್ಬೇಡ. ಅವ್ನು ಸತ್ತಾದ್ಮೇಲೆ ಸುಳಿ ಕೊಡ್ತೀನಿ, ಬಂದು ಬೆಂಕಿ ಇಡಿವಿ ಅಂತ. ಈಗ ಹೋಗು. ಪಾಂಡುರಂಗ, ಯುದ್ಧಕ್ಕೆ ಸಿದ್ಧನಾಗಿದ್ದೀಯಾ? ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗರಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡಗರಿ. ಈ ಅಡಗ ಎತ್ತಿದ್ರು ವೀರಕೇಸರಿ, ಬಲಗ ಎತ್ತಿದ್ರು ವೀರ ಮದಕರಿ. ಯಾರು ಏನೇ ಅಂದ್ರು, ಯಾರು ಎಷ್ಟೇ ರೊಚ್ಚಿಪ್ಸಿದ್ರು, ಒಂದು 3 ತಿಂಗಳು ನಿನ್ನ ಎಡಗೈನ ಅಲ್ಲಾಡಿಸ್ಬೇಡ ಅಂತ ಡಾಕ್ಟರ್ ರವೀಂದ್ರ ಅವ್ರು ಹೇಳವ್ರೆ. ಅವ್ರ ಮಾತಿಗೆ ಕಟ್ಟು ಬಿದ್ದು ಅಲ್ಲಾಡಿಸ್ತಾ ಇಲ್ಲ, ತೆಪ್ಪಗಿಲಿಂದ ಜಾಗ ಖಾಲಿ ಮಾಡ್ಬಿಡು. ಯುದ್ಧಕ್ಕೆ ಅಂತ ಬಂದು ವಾಪಸ್ ಹೋಗೋದು ಹೇಡಿಗಳ ಲಕ್ಷಣ. ಈಗೇನಪ್ಪ ನೀನ್ ದೇವಯ್ಯ, ನಾನು ಇಲ್ಲಿ ಕಳ್ಸ್ಕೊಡ್ತೀಯೋ ಇಲ್ವಾ? ಮೊದಲು ಕತ್ತಿ ವರ್ಷದಲ್ಲಿ ನನ್ ಮೇಲೆ ಗೆಲ್ಲು, ಆಮೇಲೆ ಮುಂದೆ ನೋಡೋಣ. ಹಿಂದೆ ಹೋಗ. ದುರ್ಗಯ್ಯ, ನಾನೇನೋ ತುಂಬಾ ಫೈಟಿಂಗ್ ನಡೆಯುತ್ತೆ ಅನ್ಕಂಡೆ, ಇಷ್ಟು ಬೇಗ ಮುಗಿಸ್ಬಿಟ್ಟಲ್ಲೋ.
ಈಗೇನು ದೇವಯ್ಯ ನೀನ್ ಕಳ್ಸ್ಕೊಡ್ತೀಯೋ ಅಥವಾ ಈ ಕತ್ತಿ ತಗೊಂಡು ನಿನ್ ಹೊಟ್ಟೆ ಚುಚ್ಬಿಡ್ಲೋ? ಹಿಂಸೆ. ದೇವಿನ ಪ್ರಾರ್ಥನೆ ಮಾಡ್ತೀನಿ, ಅವಳೇ ಆ ದೇವಿ ಅದನ್ನು ಕಳಿಸ್ಕೊಡ್ತಾಳೆ. ಬಂದ್ರ ಯಪ್ಪ ಓಡೋಗಿ ನೀರ್ ತಗೊಂಡ್ ಬಾಲೆ. ಎಲ್ಲಿ ಎಲ್ಲಿ ಆ ದುರ್ಗಯ್ಯ ಅವನನ್ನು ಬಲಿ ಹಾಕ್ಬಿಡ್ತೀನಿ. ಒಂಟಿಕಾಯಿ ಇಟ್ಕೊಂಡು ಯುದ್ಧ ಮಾಡಕ್ ಹೋಗಿದ್ಯಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ರಂಗಮ್ಮ ಏನ್ ಹಿಂಗಾಗೋಗ್ಬಿಡ್ತು? ಹೆದರಬೇಡ ಮಗನೇ, ಶಕ್ತಿಯಿಂದ ಆಗದ ಕೆಲಸವನ್ನ ಯುಕ್ತಿಯಿಂದ ಮಾಡಬೇಕು. ಯಾರೇ ಕೈ ಬಿಟ್ಟನು ಆ ಗಂಡು ಗಣೇಶ್ವರ ನಮ್ಮನ್ನ ಕೈ ಬಿಡೋದಿಲ್ಲ. ಅವನ ಧ್ಯಾನ ಮಾಡೋ ನಿನಗೆ ಒಳ್ಳೇದಾಗ. ಈಶ್ವರ, ಪರಮೇಶ್ವರ, ಅರ್ಧನಾರೀಶ್ವರ, ಏ ಗಂಗಾಧರ, ಯಾಕೋ ಯಾಕೋ ನನ್ನ ಕೂಗು ನಿನಗೆ ಕೇಳಿಸ್ತಾ ಇದ್ದೇನೋ? ನನ್ನ ಕೂಗು ನಿನಗೆ ಕೇಳಿಸ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನನ್ನ ಕತ್ತನ್ನ ಕತ್ತರಿಸ್ಬಿಟ್ಟು ನಿನ್ನ ಪಾದಡಿಗಿಡ್ಬೇಕೇನೋ? ಏ ಯಾರಲ್ಲಿ ಹೇಳಿ ಬಾವ. ನಮ್ಮ ಗಂಡುಗಳೇ ಒಂದ್ಸಲ ಕಟಕವನ್ನು ಎತ್ತಿತ ಕತ್ತನ್ನು ಕತ್ತರಿಸಿ ನಾವು ಪಾದಡಿಗೆ ಕೂಡ್ತೀನಿ. ಮುಕ್ಕಣ ಮುಕ್ಕಣ ಮುಕ್ಕಣ, ಈ ಬಡ ಭಕ್ತನ ಅಳುಲು ನಿನಗೆ ಕೇಳಿಸ್ಬಿಡ್ತಪ್ಪ. ನನ್ನ ಕರೆಗೆ ಹೋಗೊಟ್ಟು ನಿನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಬಂದಿದ್ದಕ್ಕೆ ನಮೋ ನಮ. ಮುಕ್ಕಣ್ಣ ಮುಕ್ಕಣ್ಣ ಮುಕ್ಕಣ್ಣ, ನಮ್ಮ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ನಿನಗೆ ಗೊತ್ತಾ ಅಪ್ಪ? ನಮ್ಮ ಈ ಪದ್ದಪ್ಪ ಅಪರೂಪಕ್ಕೊಮ್ಮೆ ಒಂದು ಮದುವೆ ಅಂತ ಆಗಿದ್ನಪ್ಪ. ಅವನ ಹೆಂಡತಿನ ಬಲಿ ಕೊಡಬೇಕು ಅಂತ ಮತ್ತೊಬ್ಬನೇ ಅವನು ಎತ್ಕೊಂಡು ಹೋಗಿ ಕಿಂಡವನಲ್ಲ. ಇದೆಲ್ಲ ನಿನಗೆ ಗೊತ್ತಿದೆಯಪ್ಪ? ನನಗೆಲ್ಲ ಗೊತ್ತು. ಆ ಮಂತ್ರವಾದಿ ನಿಮ್ಮ ಮೇಲೆ ಏನು ಪ್ರಯೋಗ ಮಾಡಿದ್ರು ಏನೂ ಆಗಲ್ಲ. ಅಂತ ಅದ್ಭುತವಾದ ಶಕ್ತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಪಾಂಡುರಂಗ, ಕುಟುಂಬದ ಹಿರಿತಲೆಯಾದ ರಂಗಮ್ಮನ ಮೇಲೆ ಗಂಡುಗಲೇಶ್ವರನ ಆಶೀರ್ವಾದ ಇದೆ. ಆಕೆಯ ಮಾತಿಗೆ ಎದುರಿಲ್ಲ, ಕತ್ತಿಯ ಏಟಿಗೆ ಸರಿಸಾಟಿ ಇಲ್ಲ. ಹೋಗಿ ಧೈರ್ಯವಾಗಿ ಎದುರಿಸು, ನಿನ್ನ ಜೊತೆ ನಾನಿದೆ. ಲೇ ಪದ್ದಪ್ಪ, ನಾನು ಸ್ವಾಗತ ಭಾಷಣ ಏನೋ ಮಾಡಿದ್ದೆ ಕಣೋ. ವಂದನಾರ್ಪಣೆ ಮಾಡೋಕ್ಕಿಂತ ಮುಂಚೆನೆ ಮುಕ್ಕಣ್ಣ ಮಾಯ ಆಗ್ಬಿಟ್ನಲ್ಲೋ. ಮಗನೇ, ಅವ್ವ, ಗಂಡು ಗಣೇಶ್ವರನ ಆಶೀರ್ವಾದ ನಿನ್ನ ಮೇಲಿದೆ. ಹಲ ಹಲ ಮಹಾದೇವ ಅಂತ ಶತ್ರುಗಳ ಮೇಲೆ ದಾಳಿ ಇಡು. ಜಯ ನಿನಗೆ ಕಟ್ಟಿಟ್ಟ ಬುತ್ತಿ. ನಾವು ಅಪ್ಪ ಅಮ್ಮನ್ ಹೊಡಿಬೇಡಿ, ದಯವಿಟ್ಟು ನಾವು ಅಪ್ಪ ಅಮ್ಮನ್ ಹೊಡಿಬೇಡಿ, ಬಿಟ್ಬಿಡಿ ಮಂತ್ರವಾದಿಗಳೇ ಪ್ಲೀಸ್. ಹೌದಾ? ಹಾಗಾದ್ರೆ ತಕೋ ಮಾಯಿಗೆ ನಡಿ, ಆ ಪದ್ದನ ಕರ್ಸು. ಪದ್ದು ಬೇಗ ಬಾರೋ, ಇಲ್ಲಾಂದ್ರೆ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸತ್ ಹೋಗ್ಬಿಡ್ತೀವಿ. ಮುಂದಿನ ಜನ್ಮದಲ್ಲಾದ್ರೂ ನಾನು ನೀನು ಗಂಡ ಹೆಂಡತಿ ತರ ಬಾಳೋಣ. ನನ್ನ ಮಾಯಾ ಕರ್ಣನೆ ಹೊಡೆದಾಕ್ಬಿಟ್ಟಿಯಾ? ಏನ್ ಗತಿ ಮಾಡ್ತೀನಿ ನೋಡಿ. ತಂದೆ ತಾಯಿಗಳ ತಲೆನ ಈ ಕತ್ತಿಯಿಂದ ಚೆಂಡಾಡ್ಬಿಡ್ತೀನಿ. ನಿಲ್ಸಪ್ಪ ನಿಲ್ಸು. ಅಲ್ಲ, ಇವರಿಬ್ರನ್ನು ಕೊಂದು ಏನು ಬಂತು ಪ್ರಯೋಜನ? ನಿನಗೆ ಬೇಕಾಗಿರೋ ಪದ್ದು ಬಂದಾಯ್ತು ತಾನೆ? ಹೊತ್ತು ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಅಲ್ಲಪ್ಪ, ನಿನಗೆ ಬೇಕಾಗಿರೋದು ಈ ದೇವಯಾನಿ ಮತ್ತು ಈ ಪದ್ದು. ಇವರಿಬ್ರು ಅಲ್ದೇ ನಮ್ಮೆಲ್ಲರಿಗೂ ಯಾಕಪ್ಪ ಶಿಕ್ಷೆ ಕೊಡ್ತಾ ಇದೀಯಾ? ಏಯ್, ಮೂಗಿಡಿದ್ರೆ ಬಾಯ್ ಬಿಡೋದು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಇವ್ರಿಗೆ ಶಿಕ್ಷೆ ಕೊಟ್ರೆ ಪದ್ದು ಬಂದೇ ಬರ್ತಾನೆ ಅಂತ ಗೊತ್ತು. ಅದಕ್ಕೆ ಏಯ್, ಏನೋ ಮುಖ ನೋಡ್ತಾ ಇದೀಯಾ? ಬಲಿಗೆ ಟೈಮ್ ಆಯ್ತು, ಬಾ. ದುರ್ಗಯ್ಯ, ಭೀಮಾ, ಏನ್ ಮುಖ ನೋಡ್ತಾ ಇದ್ದೀರಾ? ಬಲಿ ಹಾಕ್ರೋ. ಏನ್ ಮುಖ ನೋಡ್ತಾ ಇದೀಯೋ? ನೀವೆಲ್ಲರೂ 100 ಕಾಲ ಬಾಳ್ತೀರ. ಈ ಪ್ರಳಯದಿಂದ ನಿಮಗೆ ಮುಕ್ತಿ ನೀಡಿದೆ. ನಮ್ಮ
ನಮ್ಮ ಮದುವೆ ಆಗ್ಬಿಟ್ಟೆ ನಮ್ಮ ಮದುವೆ ಆಗ್ಬಿಟ್ಟೆ ನಮ್ಮ ಮದುವೆ ಆಗ್ಬಿಟ್ಟೆ ನಂಗೆ ಮದುವೆ ಆಗೋಯ್ತು 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 ಏನಾಯ್ತಪ್ಪ? ಲೇ ಪಾಂಡುರಂಗ ನನಗೆ ಮದುವೆ ಆಗೋಯ್ತು. ಈ ಚಂದಮಾಮ ಕತ್ತಲಿರೋ ದೇವಿಯಾನಿ ನನ್ನ ಹೆಂಡತಿ. ಎಡಗೈಲಲ್ಲಿ ಒಂದ್ಸಲ ಮಾಡ್ಬಿಡ್ತೀನಿ ನೋಡು. ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ದು ಕಳಿತ. ಏ, ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಕುಂತ ಜಾಗದಲ್ಲೇ ಕನಸು ಕಾಣ್ತೀಯನೋ ನೀನು? ಲೇ ಪುಟ್ಟಪ್ಪ, ಇನ್ನೊಂದು ವಾರ ನಿಂಗೆ ಟೈಮ್ ಕೊಡ್ತೀನಿ ಕಣ. ಅಷ್ಟರಲ್ಲಿ ಸಂಪಾದನೆ ಮಾಡಿ ತಂದು ನನ್ನ ಕೈ ಕೊಡಬೇಕು. ಇಲ್ಲಾಂದ್ರೆ ಹಳ್ಳಿಗೆ ವಾಪಸ್ ಕಳಿಸಿ ಕುರಿಕಾಯ ಕೆಲ್ಸಕ್ಕೆ ಹಚ್ಚಿಬಿಡ್ತೀನಿ.